ಎಲ್ಲ ಅನ್ನ ಜೊತೆ ತುತ್ತು ಮಾಡಿ ತಿನ್ಬೇಕಾಯ್ತಾ? ಏನಮ್ಮ? ಅದಕ್ಕೆ ಹೋಗಿದ್ದೆ ನಾನು. ಪಾತ್ರೆ ತಿಕ್ಕೋದಿರಲ್ಲ, ಅಡಿಗೆ ಮಾಡೋದಿರಲ್ಲ. ಸೊ ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ತರಕಾರಿ ಎಲ್ಲ ಹಾಕಿ, ಎಸ್ಪೆಷಲಿ ಕ್ಯಾರೆಟ್ ಹಾಕಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವಳಿಗೋಸ್ಕರ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಸೊ ಅವಲಕ್ಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳಿಗೂ ಕೂಡ ಎದ್ದ ತಕ್ಷಣ ಬ್ರಷ್ ಎಲ್ಲ ಮಾಡಿಸಿ ಫೇಸ್ ಎಲ್ಲ ವಾಶ್ ಮಾಡಿದೆ. ಮತ್ತೆ 2 ದಿನದಿಂದ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನನ್ನ ಹಣೆ ಬರ ನೋಡಿ, ನಾನು ಯಾವಾಗ ಬ್ಲ್ಯಾಂಕೆಟ್ಸ್ ಎಲ್ಲ ಹಾಕಿರ್ತೀನಿ ಆವಾಗಲೇ ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಯಾವಾಗ ಒಣಗುತ್ತೆ ಏನೋ ಹಂಗೆ ಆಗ್ಬಿಟ್ಟಿರುತ್ತೆ. ಇನ್ನೇನು ಟ್ರಿಪ್ ಕೂಡ ಹೋಗೋದಿದೆ. ಸೊ ಎಲ್ಲ ವಾಶ್ ಮಾಡಿ ಹೋಗ್ಬಿಡೋಣ ಅಂದ್ಕೊಂಡ್ರೆ ಈ ಥರ ಆಗ್ಬಿಟ್ಟಿದೆ. ಮಳೆ ಜೋರಾಗಿ ಬರ್ತಾ ಇತ್ತು. ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿತ್ತು. ಟ್ರಿಪ್ ಹೋಗ್ತಾ ಇದ್ದೀವಲ್ಲ 1 ವಾರ. ಸೊ ಅದಕ್ಕೆ ಬೇಗ ಎಲ್ಲ ರೆಡಿಯಾಗಿ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಡೆಕಾಥ್ಲಾನ್ಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಥರ್ಮಲ್ದು ಡ್ರೆಸ್ ಬರುತ್ತಲ್ಲ, ಸ್ವಲ್ಪ ಚಳಿ ಜಾಸ್ತಿ ಆದಾಗ ಹಾಕೊಳ್ಳೋಕ್ಕೆ. ಸೊ ಆ ಥರ ನೋಡೋಣ ಅಂತ ಬಂದಿದ್ದೀವಿ. ಕಿರಣ್ ನೋಡ್ತಾ ಇದ್ದಾರೆ. ಸೊ ಅದು ಇವಾಗ ತೊಗೊಂಡ್ರೆ ನೆಕ್ಸ್ಟ್ ನಾವೆಲ್ಲಾದರೂ ಬೇರೆ ಕಡೆ ಹೋದಾಗೂ ಚಳಿ ಜಾಸ್ತಿ ಇರುತ್ತೆ ಅನ್ನೋ ಟೈಮಲ್ಲಿ ಯೂಸ್ ಆಗುತ್ತೆ. ಹೆಂಗಿದ್ರು ವಿಂಟರ್ ಜಾಸ್ತಿನೇ ಇರುತ್ತೆ ಚಳಿ. ನಮ್ಮ ಮನೇಲಿ ಇದ್ದಾಗಲೇ ನಮ್ಗೆ ಅಷ್ಟು ಚಳಿ ತಡ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಇರುತ್ತೆ. ಸೊ ಹಾಗೆ ಸ್ವಲ್ಪ ಕ್ಯಾಪ್ ಮತ್ತು ಸಾಕ್ಸ್ ಏನೇನಿತ್ತು ಎಲ್ಲ ತೊಗೊಂಡ್ವಿ. ನೋಡಿ ಹೆಂಗ್ ಕುಂದಿರ್ತಿದ್ದಾರೆ ಚಿಕ್ಕ ಪಾಪು. ಇದು ಆರೆಂಜ್ ಚೆನ್ನಾಗಿದೆ, ಇಲ್ಲಾಂದ್ರೆ ಚೆನ್ನಾಗಿರುತ್ತೆ. ನೋಡಿಲ್ಲಿ ಮಮ್ಮಿ ನೋಡು. ಅಮ್ಮ ಯಾ ಪಕ್ಕದಾಗಿದೆ. ಎಷ್ಟಿದೇನು ಖಾಲಿ? ಸೈಜ್ ಏನಮ್ಮ? ಏನ್ ಬೇಕು? ಎಲ್ಲಿದೆ ತೋರ್ಸು. ಸಿಕ್ತಾ? Purchase a t-shirt and get it printed for 1 rupee. For more details, reach out to the nearest store dealer. Thank you. ಸೊ ಇಲ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಗಿದ್ದು ಟೆಂಟ್ ಎಲ್ಲ ಇತ್ತು. ಎಲ್ಲಾದರೂ ಕ್ಯಾಂಪಿಂಗ್ ಮಾಡ್ತೀವಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಫೋಲ್ಡಬಲ್ದು ಚೇರು ಅದು ಇದು ಎಲ್ಲ ತುಂಬಾ ಇತ್ತು. ಕಿರಣ್ಗೆ ಹೇಳ್ತಾ ಇದ್ದೆ, ನಾವು ಒಂದು ಸರಿ ಈ ಥರ ಹೋಗ್ಬಿಟ್ಟು ಕ್ಯಾಂಪಿಂಗ್ ಮಾಡೋಣ, ಚೆನ್ನಾಗಿರುತ್ತೆ ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸಲ್ಲಿ ಅಂತ. ಸೊ ಅದನ್ನು ಪರ್ಚೇಸ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗ್ಬೇಕು ಅನ್ನೋ ಟೈಮಲ್ಲಿ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಹಾಗೆ ಅಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಸ್ಕೇಟಿಂಗ್ ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು. ಕಿರಣ್ಗೆ ಖುಷಿ ಆಗ್ಬಿಡ್ತು ನೋಡಿ. ಅದೇ ನಾನು ನೋಡ್ತೀನಿ ಅಂತೆಲ್ಲ ಸರಿ ಅಂತ ಅಲ್ಲಿ ಕರ್ಕೊಂಡೋಗಿ ಒಂದು ಸ್ವಲ್ಪ ನೋಡಿದ್ವಿ. ತುಂಬಾ ಚೆನ್ನಾಗಿ ಆಡ್ತಾಯಿದ್ರು ಚಿಕ್ಕ ಮಕ್ಕಳು ಎಲ್ಲ. ಸ್ಕೇಟಿಂಗ್ ನೋಡ್ಬಾ, ಇಲ್ಲೆಲ್ಲ ಮಕ್ಕಳು ಸ್ಕೇಟಿಂಗ್ ಆಡ್ತಾ ಇದ್ದಾರೆ ನೋಡು. ನೋಡ್ತೀಯಾ? ಬೈ ಕಡೆ ಹೋಗೋಣ ಬಾ. ವಾವ್, ಇವತ್ತು ಸ್ಕೇಟಿಂಗ್ ಏನಿದೆ, ಇವತ್ತು ಕಾಂಪಿಟೇಷನ್ ಇದೆಯಾ?
ಅದಕ್ಕೆ ಎಲ್ಲ ಚೇರ್ ಎಲ್ಲ ಅರೇಂಜ್ ಮಾಡಿದ್ದಾರೆ ನೋಡಿ. ಎಷ್ಟು ಸ್ಪೀಡ್ಗೆ ಆಡ್ತಾ ಇದ್ದಾರೆ ಅಪ್ಪ. ಎದ್ರೊಳಗಡೆ ಅಲ್ಲೇ ಹೋಗಿದ್ವಲ್ಲ ಹಂಗೆ ಬರೋದು. ಸೊ ಇವತ್ತು ಇದೆಯಂತ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ. ಸೂಪರ್. ನೀನು ಆಡ್ತೀಯಾ? ಎಷ್ಟು ತಗೊಂಡಿದ್ದೀವಿ, ಇನ್ನ ಹೊರಡೋದು. ಚಿಕ್ಕ ಪಾಪ ನೋಡೋದು. ಅಯ್ಯೋ ಏನಾಗಿ ಕುಕೀಸ್ ಕೊಟ್ಟೆ ತಿನ್ಕೊಂಡು ಕೂತ್ಕೊಂಡಿದ್ಲು. ಹಾಗೆ ಹೋಗ್ತಾ ಸ್ವಲ್ಪ ಹಸುವಾದಂಗೆ ಆಗಿತ್ತು. ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಂದ ಚಾಟ್ಸ್ ತಿನ್ಕೊಂಡು ರಿಟರ್ನ್ ಮನೆಗೆ ಹೋದ್ವಿ. ಮನೆಗೆ ಬಂದ್ವಿ. ಏನ ಮಲ್ಕೊಂಡಿದ್ದಾಳೆ ತುಂಬ ದಿನದಿಂದ. ಆ್ಯಕ್ಚುಲಿ ಇವಾಗ ಜಸ್ಟ್ ಮಲ್ಕೊಂಡು ಏನದು ಸ್ಕ್ಯಾನಿಂಗಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಮೊನ್ನೆ ಹೋಗ್ಬೇಕಿತ್ತು, ಡಾಕ್ಟರ್ ಇರಲಿಲ್ಲ, ಕ್ಯಾನ್ಸಲ್ ಆಯಿತು. ನಿನ್ನೆನೂ ಕ್ಯಾನ್ಸಲ್ ಆಯಿತು. ಇವತ್ತು ಸಾಯಂಕಾಲ ಇತ್ತು ಹೋಗೋದು, ಮತ್ತು ಇವತ್ತು ಕೂಡ ಕ್ಯಾನ್ಸಲ್ ಆಗಿದೆ. ಡಾಕ್ಟರ್ ಅವೈಲೇಬಲೇ ಇಲ್ಲ ಅಲ್ಲ ಕಿರಣ್? ಸೊ ಆಗ್ತಾನೆ ಇಲ್ಲ. ಇನ್ನೇನು ನಾಡಿದ್ದೇ ಕೂಡ ನಾವು ಹೇಳಿದ್ನಲ್ಲ ಟ್ರಿಪ್ ಹೋಗೋಕ್ಕಿದೆ. ಸೊ ಗೊತ್ತಿಲ್ಲ ಅಷ್ಟೊತ್ತಿಗೆ ಏನಾದರೂ ಡಾಕ್ಟರ್ ನಾಳೆ ಏನಾದರೂ ಅವೈಲೇಬಲ್ ಇದ್ದರೆ ಮತ್ತೆ ನಾಳೆ ಮಾಡಿಸ್ಬೇಕು ಸ್ಕ್ಯಾನಿಂಗ್. ಬಟ್ ನಂಗೆ ಮೊದಲು ಪೇನ್ ಥರ ಏನಿಲ್ಲ, ಇವಾಗೆಲ್ಲ ನಾರ್ಮಲ್ ಆಗಿದೆ. ಸೊ ಸ್ಟಾರ್ಟಿಂಗ್ 2 ಡೇಸಲ್ಲಿ ತುಂಬ ಪೇನ್ ಇತ್ತು, ಸೈಜು ಕೂಡ ಹಂಗೆಲ್ಲ ಇತ್ತು. ಇವಾಗ ಏನು ಅಷ್ಟೊಂದಿಲ್ಲ. ಬಟ್ ಸ್ಕ್ಯಾನಿಂಗ್ ಒಂದು ಮಾಡಿಸಿದ್ರೆ ಸಮಾಧಾನ ಅಂತ ಅಷ್ಟೇ. ಬಟ್ ಡಾಕ್ಟರ್ ಅವೈಲೇಬಲೇ ಇಲ್ಲ. ಸೊ ನೋಡೋಣ, ಟ್ರಿಪ್ ಹೋಗೋಕ್ಕೆ ಮುಂಚೆ ಏನಾದರೂ ಅವರಿದ್ದರೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಇಲ್ಲಾಂದರೆ ಬಂದಮೇಲೆ ಮಾಡಿಸ್ಬೇಕಾಗುತ್ತೆ. ಸೊ ಇವಾಗ ಜಸ್ಟ್ ಏನ ಮಲ್ಕೊಂಡಿದ್ದಾಳೆ. ಜಸ್ಟ್ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದಿತ್ತು, ಮಾಡ್ಕೊಂಬಂದಿದ್ದೀವಿ. ಹಾಗೆ ನಾನು ತುಂಬ ದಿನದ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಬೇಕಂತ ಅನ್ಕೊತಾ ಇದ್ದೆ. ಅಂದರೆ ಸಿಕಾನ್ ನೇಲ್ಸ್ ಇದೆ, ಅದು ಇವಾಗ ಪರ್ಮನೆಂಟ್ ಮಾಡಿಸ್ತಾರಲ್ಲ ಎಕ್ಸ್ಟೆನ್ಷನ್ಸ್, ಅದು ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಮಾಡೋಣ ಅಂತ. ಯಾಕಂದರೆ ಇವಾಗ 1 ವಾರ ಹೋಗ್ತಾ ಇರ್ತೀವಿ ಟ್ರಿಪ್ಗೆ, ಆರಾಮಾಗಿ ಪಾತ್ರೆ ತಿಕ್ಕೋದಿರಲ್ಲ, ಅಡುಗೆ ಮಾಡೋದಿರಲ್ಲ. ಸೊ ನೋಡೋಣ 1 ವಾರ ಹೆಂಗೆ ಕಂಫರ್ಟ್ ಇರುತ್ತಾ ಇಲ್ಲ ಅಂತ. ಫಸ್ಟ್ ಟೈಮ್ ಅಲ್ಲ. ಸೊ ಚಿಕ್ಕದಾಗಿ ಜಾಸ್ತಿ ಉದ್ದ ಏನು ಮಾಡ್ಸೋಕೆ ಹೋಗಲ್ಲ, ಲೆಂತ್ ಟ್ರೈ ಮಾಡ್ಸೋಣ ಅಂತ. ಸೊ ನಾನು ಒಬ್ಬಳೇ ಹೋಗಿ ಬರ್ತೀನಿ. ಇವಾಗ ಜಸ್ಟ್ ಮಲ್ಕೊಂಡಿದ್ದಾಳೆ. ಸೊ ಕಿರಣ್ ಬರಲ್ಲ ಅಂತಿದ್ದಾರೆ, ಯಾಕಂದರೆ 2 hours ಹಂಗೆ ತೊಗೊಳುತ್ತಂತೆ. ಬರ್ತೀಯಾ? 2 hours ನಾನೇನು ಮಾಡಲಿ? ಸೊ ನೀನು ಒಬ್ಬಳೇ ಹೋಗ್ಬಾ, ನಾನು ಅಲ್ಲಿ ಬಂದು ಏನು ಮಾಡಲಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾನೇ ಕ್ಯಾಬ್ ಬುಕ್ ಮಾಡಿಕೊಂಡು ಇವಾಗ ಹೋಗಿ ಬರ್ತೀನಿ. ಹೇಗಿರುತ್ತೆ ಎಲ್ಲ ಗೊತ್ತಿಲ್ಲ. ಸೊ ಸದ್ಯಕ್ಕಂದ್ರೆ ಈ ಥರ ಇದೆ. ಮಾಡಿಸಿದ್ಮೇಲೆ ಹೇಗಿರುತ್ತೆ, ಕಂಫರ್ಟ್ ಇರುತ್ತೆ, ಮ್ಯಾನೇಜ್ ಮಾಡೋಕ್ಕಾಗುತ್ತಾ, ಏನು ಕತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದೇ ಫಸ್ಟ್ ಟೈಮ್ ನಾವು ಈ ಮನೆಗೆ ಬಂದು 1-2 ವರ್ಷ ಹತ್ರ ಆಗಕ್ಕೆ ಬಂತು. 2 ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ಒಬ್ಬಳೇ ಆಚೆ ಬಂದಿರೋದು, ಏನನ್ನ ಬಿಟ್ಟು. ಸೊ ಯಾವಾಗಲೂ ಈ ಕಿರಣಿಲ್ಲ ಎಲ್ಲ ಇರ್ತಾಯಿದ್ರು. ಸೊ ಒಬ್ಬಳೇ ಬಂದಿರೋದಂದರೆ ಫಸ್ಟ್ ಟೈಮ್ ಒಂಥರ ಚೆನ್ನಾಗಿತ್ತು. ಒಬ್ಬಳೇ ಬಂದು ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದು. ಭಯ ಆಗ್ತಾಯಿತ್ತು ನೇಲ್ಸ್ ಎಲ್ಲಿ ಆಮೇಲೆ ಕಂಫರ್ಟ್ ಇರುತ್ತೋ ಇಲ್ಲೋ, ಹೆಂಗಿರುತ್ತೋ ಅಂತ. ಅವ್ರಿಗೆ ತುಂಬ ಆದಷ್ಟು ಶಾರ್ಟ್ ಎಷ್ಟಾಗುತ್ತೆ ಅಷ್ಟು ಶಾರ್ಟ್ ಮಾಡಿ, ಮಗು ಇದೆ ಎಲ್ಲ ಮತ್ತು ಕಷ್ಟ ಆಗುತ್ತೆ ಫೀಡಿಂಗ್ಗೆ, ಅದಕ್ಕೆ ಅಂತ ತುಂಬ ಶಾರ್ಟಾಗೆ ಮಾಡ್ತೀನಿ ಅಂತ ಮಾಡಿದ್ದಾರೆ. ನಾನು ಬಂದಿದ್ದು ಫಸ್ಟು ಜೆಲ್ ಎಕ್ಸ್ಟೆನ್ಷನ್ ಮಾಡ್ಸೋಣ ಅಂತ. ಬಟ್ ಅವ್ರು ಹೇಳಿದ್ರು ಜೆಲ್ ಎಕ್ಸ್ಟೆನ್ಷನ್ ಜಾಸ್ತಿ ದಿನ ಇರೋದಿಲ್ಲ, ಆ್ಯಕ್ರೆಲಿಕ್ದು ಮಾಡ್ತೀನಿ, ಇದು ತುಂಬ ದಿನ ಬರುತ್ತೆ, ಅಟ್ಲೀಸ್ಟ್ 1 ಮಂತ್ವರೆಗೂ ಚೆನ್ನಾಗಿರುತ್ತೆ ಅಂತ ಅದನ್ನೇ ಮಾಡ್ತಾಯಿದ್ದಾರೆ. ನಾನು ತುಂಬಾ ಶಾರ್ಟಾಗಿ ಮಾಡಿಸಿದ್ದೀನಿ ನೋಡಿ. ಇನ್ನೂ ಇದಾದಮೇಲೆ ಮತ್ತೆ ಶೇಪ್ ಕೊಡ್ತಾರೆ, ಅದಾದಮೇಲೆ ಇನ್ನೂ ಸ್ವಲ್ಪ ಶಾರ್ಟ್ ಆಗುತ್ತೆ. ಸೊ ಆವಾಗ ಕಂಫರ್ಟಬಲ್ ಆಗಿರುತ್ತೆ ಮನೆ ಕೆಲಸ ಎಲ್ಲ ಮಾಡೋಕ್ಕೆ, ಏನಾಗೆ ತೀರ್ಸೋಕ್ಕೆ ಎಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಶಾರ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರಿಗೆ ಹೇಳ್ದಂಗೆ ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ತುಂಬ ಪೇಷನ್ಸಿಂದ ಮಾಡಬೇಕು. ಎಷ್ಟೊತ್ತು 1 hour 1.5 hour ಆಯಿತು ನಾವು ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಲಾಸ್ಟಲ್ಲಿ ಯಾವ ಕಲರ್ ಬೇಕಂತ ಚೂಸ್ ಮಾಡೋದು ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೆ. ನಾನು ಅಂದ್ಕೊಂಬಂದಿದ್ದು ವೈಟ್ ಹಾಕ್ಸೋಣ ಅಂತ ಎಲ್ಲ, ಬಟ್ ಏನೋ ಅಷ್ಟೊಂದು ಸೂಟ್ ಆಗ್ತಾ ಇರಲಿಲ್ಲ. ನಂಗೆ ಗೊತ್ತಿಲ್ಲ ಅದೇನು ಲೈಟ್ ಎಫೆಕ್ಟ್ಸ್ ಏನು ಅಂತ. ಫುಲ್ ಕನ್ಫ್ಯೂಸ್ ಆಯಿತು. ರೆಡ್ ಬೇಡ ಅಂತಲೇ ಬಂದಿದ್ದು, ಬಟ್ ಫೈನಲಿ ರೆಡ್ ಹಾಕ್ಸ್ಬಿಟ್ನಲ್ಲ ಅಂತ ಅನಿಸ್ಬಿಡ್ತು. ಕಿರಣ್ ಅದೇ ಹೇಳ್ತಾಯಿದ್ರು, ರೆಡ್ ಬದಲು ಬೇರೆ ಏನಾದರೂ ಹಾಕ್ಸ್ಬೋದಿತ್ತಲ್ಲ, ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಅಂತ. ಬಟ್ ಆಮೇಲೆ ಅನಿಸ್ತು ನಾನು ರೆಡ್ ಬದಲು ತುಂಬ ಲೈಟ್ ಕಲರ್ ನನ್ನ ಸ್ಕಿನ್ಗೆ ಸೂಟ್ ಆಗೋ ಥರ ಮಾಡಿಸಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ. ಸೊ ಪರವಾಗಿಲ್ಲ, ನೋಡೋಣ ನೆಕ್ಸ್ಟ್ ಏನು ಮಾಡ್ಸೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೆ. ರಿಟರ್ನ್ ಹೋಗ್ಬೇಕಾದ್ರೆ ಕಿರಣ್ ಏನಾದರೂ ತೊಗೊಂಡು ಬಾ ಅಂತ ಹೇಳಿದ್ರು. ಸೊ ಆಚೆ ಬೋರ್ಡಲ್ಲಿ ಸ್ಪೆಷಲ್ ಏನಿತ್ತು ಅಂತ ಹಾಕಿದ್ರು.
ಸೊ ಅದಕ್ಕೆ ಅವ್ರಿಗೆ ಪಫ್ನ ಎಲ್ಲ ತೊಗೊಂಡೋಗ್ತಿದ್ದೀನಿ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ಸೊ ಎಲ್ಲ ಪಫ್ ಎಲ್ಲ ತೊಗೊಂಡ್ವಿ. ಈಗೇನ ಸುಮ್ಮನೆ ಇದ್ದಾಳೆ ಅಂತ ಹೇಳಿದ್ರು. ಸೊ ಅಲ್ಲಿದ್ದ ಕ್ಯಾಬ್ ಬುಕ್ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ನನಗೆ ಫುಲ್ ಟೆನ್ಷನ್ ಆಗಿತ್ತು, ಎಲ್ಲಿ ಈಗೇನ ಎದ್ದು ಅಳ್ತಾ ಇರ್ತಾಳೆ ಅಂತ. ಬಟ್ ಎದ್ದು ಮಮ್ಮಿ ಅಂತ ಇದ್ರಂತೆ. ಸೊ ಅಂತ ಇದ್ಲಂತೆ. ಸೊ ಕಿರಣ್ ಹೆಂಗೂ ಮ್ಯಾನೇಜ್ ಮಾಡಿದ್ದಾರೆ. ಆದರೂ ಎಲ್ಲಿ ನೋಡಿದ್ರು ಅವಳದೇ ನೆನಪು ಕಾಡ್ತಾ ಇತ್ತು. ಬ್ಯಾಗಲ್ಲಿ ನೋಡಿದ್ರೆ ಅವಳು ಸಾಕ್ಸ್ ಇದೆ, ಬಿಬ್ಬಿ ಇದೆ, ಎಲ್ಲ ಅವಳದು ರಿಲೇಟೆಡೇ ಇದೆ ನನ್ನ ಬ್ಯಾಗಲ್ಲಿ. ನೋಡಿ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಸೊ ಒಂದು 1.5 ಅವರಲ್ಲಿ ಮನೆಗೆ ಬಂದುಬಿಟ್ಟೆ. ಏನು ತಿಂತಾ ಇದೆಯಾ? ಸೋಯಾ ಸಾಕಮ್ಮ, ಸೋಯಾ ಸಾಕು. ಫಸ್ಟ್ ಇದು ಖಾಲಿ ಮಾಡಿ, ಇದೆಲ್ಲ ಸೀಡ್ಸು. ಸೋಯಾ ಆಮೇಲೆ ಕೊಡ್ತೀನಿ. ನಿಂಗೆ ಸಿಗಲ್ಲ ಹಂಗೆ, ಬಿಡಿಲ್ಲ ಅದು. ನಾನು ತೆಕ್ಕೊಡ್ತೀನಿ ಬಿಡು. ಮಮ್ಮ ಎಲ್ಲಿ? ಮಮ್ಮ ಎಲ್ಲಿ? ದೀಪ ಆಚೆ ಹೋಗಿದ್ದಾಳೆ. ನಾನು ಮತ್ತೆ ಅಯ್ಯನ ಇಷ್ಟೊತ್ತು ಮಲ್ಕೊಂಡು ಎದ್ದು ಎದ್ಮೇಲೆ ಅವಳು ಚಾಕ್ಲೇಟ್ ತಿಂದ್ಲು ಒಂದು ಸ್ವಲ್ಪ. ನಾನು ತಿಂದೆ ಅಮ್ಮ. ಅವಳು ಎದ್ದಿದ ತಕ್ಷಣ ಮಮ್ಮಿ 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 ಅಂತಿದ್ಲು. ಮೈಂಡ್ ಡೈವರ್ಟ್ ಮಾಡೋಕ್ಕೆ ಒಂದು ಚಾಕ್ಲೇಟ್ ಕೊಟ್ಟು ಆಮೇಲೆ ಸೀಡ್ಸ್ ಇದೆಲ್ಲ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಸೋಯಾ ಸಾಕಿನ ಜಾಸ್ತಿ ಆಯ್ತದ ಸೋಯಾ. ಫಸ್ಟ್ ಅದು ಖಾಲಿ ಮಾಡು, ಆಮೇಲೆ ಸೋಯಾ ಕೊಡ್ತೀನಿ, ಆಯ್ತಾ? ಎಲ್ಲಿ? ಅಲ್ಲಿ ಏನ್ ಬರ್ತಿದ್ದಾರೆ? ಇದ್ರ ಮೇಲೆ ಏನೇನ್ ಮಾಡ್ಬೋದು ಅವ್ರದ್ದು ಬೇರೆ ಬೇರೆ ಪ್ರಾಡಕ್ಟ್ಸ್ ಏನಿದೆ ಅದನ್ನ ಬರ್ತಿದ್ದಾರೆ ಅಷ್ಟೇ. ಆಮೇಲೆ ಇದರಲ್ಲಿ ಎಲ್ಲ ಏನೇನು ಶಕ್ತಿ ಬರುತ್ತೆ ಅದೆಲ್ಲ ಬರ್ದಿದ್ದಾರೆ. ಸೋಯಾ ಫಸ್ಟ್ ನೀನು ಅದನ್ನ ಖಾಲಿ ಮಾಡು, ಆಮೇಲೆ ಕೊಡ್ತೀನಿ ನಿಂಗೆ. ಅದು ಪೀನಟ್ ಬಟರ್, ಅದು ದೋಸೆ. ಅದು ಅಮ್ಮ ಬೊಟ್ಟೆ ಯಾರು ಇಟ್ಟಿದ್ ನಿನ್ಗೆ? ನೀನು ಇಟ್ಕೊಂಡ್ಬಿಟ್ಟ? ವಾವ್, ಎಷ್ಟು ಚೆನ್ನಾಗಿದೆ. ತೋರ್ಸು, ಜುಟ್ಟು ತೋರ್ಸು ನಿಂದು. ವಾವ್, ಸೂಪರ್. ಯಾರು ಹಾಕಿದ್ದು? ಯಾರು ಹಾಕಿದ್ದು? ಅಲ್ಲ, ಯಾರು ಹಾಕಿದ್ದು ಜುಟ್ಟು ಹೇಳು. ಸೊ ಕಿರಣ್ ತೆಗ್ದಿದ್ರು, ರೆಕಾರ್ಡ್ ಮಾಡಿದ್ರು, ಆ ಕ್ಲಿಪ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಫೈನಲ್ ರಿಟರ್ನ್ ಮನೆಗೆ ಬಂದೆ. ನನಗೆ ಎದ್ದು ಕಾಸ್ಟ್ ಆಗಿದ್ದು ಎಕ್ಸ್ಟೆನ್ಷನ್ ಪ್ಲಸ್ ಪೇಂಟ್ ಎಲ್ಲ ಸೇರಿಸಿ 2006 ರೂಪೀಸ್ ಆಯಿತು, ಟ್ಯಾಕ್ಸ್ ಎಲ್ಲ ಸೇರಿಸಿ. ವಿತೌಟ್ ಟ್ಯಾಕ್ಸೇ ಒಂದು ರೇಟ್ ಇರುತ್ತೆ, ಟ್ಯಾಕ್ಸ್ ಆ್ಯಡ್ ಆದಮೇಲೆ ತುಂಬ ಕಾಸ್ಟ್ ಆಗಿಬಿಡುತ್ತೆ. ಸೊ ಫಸ್ಟ್ ಟೈಮ್ ಎಲ್ಲ ಸರಿ ನೋಡೋಣ ಅಂತ ಟ್ರೈ ಮಾಡಿದ್ದೀನಿ. ಹಾಂ, ಎಲ್ಲಿ ಎಲ್ಲಿ ನಿಲ್ಸ್ಕೊ. ನೋಡ್ದ ನನ್ನ ಮಗಳು, ಯಪ್ಪ ಹುಡುಗಿರ ಹೆಂಗೆ ಇರ್ತೈತೆ ಕಿರಣ್. ಎಷ್ಟು ಬೇಗ ಕಂಡಿಡ್ದ್ಬಿಟ್ಲು ನೋಡು. ಚೆನ್ನಾಗೈತ ಅಯ್ಯೋ? ಚೆನ್ನಾಗಿದ್ಯಾ? ನೋಡಿ ಹೇಗಿದೆ, ಚೆನ್ನಾಗಿದ್ಯಾ? ಏನದು? ಅದಕ್ಕೆ ಹೋಗಿದ್ದೆ ನಾನು. ಚೆನ್ನಾಗಿದ್ಯಾ? ಈ ಕಡೆ ಕೈಗೂ ಇದೆ. ಇಷ್ಟ ಆಯ್ತಾ? ದೊಡ್ಡೋಳಾದ್ಮೇಲೆ ನಾನು ನೀನು ಇಬ್ರು ಒಟ್ಟಿಗೆ ಒಗ್ಸ್ಕೊಂಬರೋಣ, ಆಯ್ತಾ? ನಾನು ನೀನು. ಚೆನ್ನಾಗಿದ್ಯಾ ನೋಡು? ಇಷ್ಟ ಆಯ್ತು? ಹಂಗೆ ಇರುತ್ತೆ, ಬಟ್ 1 ಮಂತ್ ಆದ್ಮೇಲೆ ಅದು ಸ್ವಲ್ಪ ಇದಾಗಕ್ಕಾಗತ್ತಂತೆ. ಹಳೆ ನೇಲ್ಸ್ ಕಿತ್ತಾಕ್ಬಿಟ್ಟು ಇದನ್ನ. ಹಳೆ ನೇಲ್ಸ್ ಕಿತ್ತಾಕ್ತಾರೆ ನಿನ್ಗೆ. ನಾನು ಕೂತ್ಕೊಂಡಿರ್ತೀನಿ, ನಂಗೆ ಹಳೆ ನೇಲ್ಸ್ ಕಿತ್ತೋವರೆಗೂ. ಅದ್ರ ಮೇಲೆ ಈ ತರ ಮಾಡಿರೋದು. ಏನಿದು? ಈ ನನಗೆ
ಒಂದು ಎಗ್ ಪಫ್, ಒಂದು ಪನ್ನೀರ್ ಪಫ್. ಅಲ್ಲಿ ಸ್ಪೆಷಲ್ ಅಂತ ಬರೆದಿದ್ರು ಆಚೆ, ತಗೊಂಬಂದೆ. ಮಶ್ರೂಮ್ ಪಫ್ ಮತ್ತು ಪನ್ನೀರ್. ಮಶ್ರೂಮ್ ಪನ್ನೀರ್. ಮಮ್ಮಿ ಇದು ಚೆನ್ನಾಗಿದೆ. ಥ್ಯಾಂಕ್ ಯು. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮೂನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲಿ. ಎಲ್ಲಿದೆ ಸ್ಟಾರ್? ನೋಡು ಈ ಸ್ಟಾರ್ ಇದೆ ಅಂತ ಹೇಳ್ತಿದ್ದಾಳೆ. ಸ್ಟಾರ್ ಮೂನ್ ಮೂನ್ ಅದು ಮೂನ್. ಸೊ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫುಲ್ ಕರೆಂಟ್ ಹೋಗಿದೆ ಅಂತ ಕಾಣುತ್ತೆ. ಅಲ್ಲಿ ಕತ್ಲೆ ಎಲ್ಲೂ ಇಲ್ಲ ನೋಡಿ ಕರೆಂಟ್. ಸೊ ಸಾಯಂಕಾಲ ನೋಡಿ. ಹಾಂ ಜಾಸ್ತಿ ಜನ ಇದ್ದಾರೆ ದೇವಸ್ಥಾನದಲ್ಲಿ ನೋಡಿ. ಬಾ ಕಿರಣ್. ಸೊ ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ಬಂದ್ವಿ. ಶಾಪಿಂಗ್ ಆಗಿ ಬಂದಿದ ತಕ್ಷಣ ಹೋಗಿ ಬಂದು ಹಾಗೆ ನೇಲ್ಸ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾಯಿತು. ಇವಾಗ ಬಂದಿದ ತಕ್ಷಣ ಅಡುಗೆ ಮಾಡಿದೆ, ಪಲಾವ್ ಮಾಡಿದ್ದೀನಿ. ಹಾಗೆ ಏನೇನು ತೊಗೊಂಬಂದಿದ್ದೀವಿ ಅಂತ ತೋರಿಸ್ತೀನಿ. ತೋರಿಸಿಯು. ಸೊ ಇದೊಂದು ಗ್ಲೌಸ್ ತೊಗೊಂಡ್ವಿ, ಅಲ್ಲಿ ಚಳಿ ಇರುತ್ತೆ ಅಂತ. ಸೊ ಇದೊಂದು ಕಿರಣ್ಗೆ ನನಗೆ ಸೇಮ್ ಎರಡು ತೊಗೊಂಡಿದ್ದೀವಿ. ನಿಂಗೆ ಸೈಜೇ ಸಿಕ್ಕಿಲ್ಲ ಮೋಲಿ. ಅವ್ರು ಹೇಳಿದ್ರಲ್ಲ ನಿನ್ನ ಸೈಜ್ ಇಲ್ಲ ಅಂತ, ಅದಕ್ಕೆ ನಿಂಗೆ ಬೇರೆ ತೊಗೊಳ್ಳೋಣ ಆಯ್ತಾ. ಇದೊಂದು ಕಿರಣ್ ತೊಗೊಂಡಿದ್ದಾರೆ, ಥರ್ಮಲ್ ಅಂತ. ಥರ್ಮಲ್ ಕಿರಣ್ ಇದು ಬೆಚ್ಚಗಿರುತ್ತೆ ಅಂತ. ಇದೊಂದು ಫುಲ್ ಸ್ಲೀವ್ ಇದೆ. ಏನಮ್ಮ? ನಿನ್ನ ಸೈಜ್ ಸಿಕ್ಕಿದ್ರೆ ತೊಗೊಳ್ಳೋಣ. ನೆಕ್ಸ್ಟ್ ಏನಿದೆ ತೋರಿಸು. ಮತ್ತೆ ಇಯನಾಗಿ ತೊಗೊಂಡಿದ್ದೀವಿ ಇದು. ಐಶ್. ಸೊ ಅದೇ ಥರ ಇನ್ನೊಂದು ಗ್ಲೌಸು. ಆಮೇಲೆ ಇದು ಇಯನಾಗೆ ಎಷ್ಟು ಚೆಂದ ಇದೆ ನೋಡಿ, ಬೆಚ್ಚಗಿರುತ್ತೆ ಅಂತ ತೊಗೊಂಡ್ವಿ. ಫುಲ್ ನೆಕ್ವರೆಗೂ ಬರುತ್ತೆ, ಚೆನ್ನಾಗಿದೆ ಅಂತ ಅದೊಂದು ಗ್ಲೌಸ್ ತೊಗೊಂಡ್ವಿ. ಹಾಗೆ ಒಂದು ಚಿಕ್ಕದು ಟವಲ್ ತೊಗೊಂಡಿದ್ದೀವಿ, ಟ್ರಾವೆಲಿಂಗಿಗೆ ಬೇಕಾಗುತ್ತೆ, ಫೇಸ್ ವಾಶ್ ಮಾಡೋಕ್ಕೆ, ಹ್ಯಾಂಡ್ ವಾಶ್ಗೆ ಅಂತೆಲ್ಲ. ಹಾಗೆ ಮತ್ತು ಸಾಕ್ಸ್ ಕೂಡ ತೊಗೊಂಡ್ವಿ. ಎಷ್ಟಿದೆ ಇದರಲ್ಲಿ ಸಾಕ್ಸ್ ಕಿರಣ್? ಐ ಥಿಂಕ್ 1 2 3 ಪೇರ್ಸ್ ಇದೆ ಅನ್ಸುತ್ತೆ, ಗೊತ್ತಿಲ್ಲ. 3 ಇದೆ. ತುಂಬ ಚೆನ್ನಾಗಿದೆ. ಇದಕ್ಕೆ ಎಷ್ಟು ಆಯಿತು? ಆಫರಲ್ಲಿ ಇತ್ತು ಅನ್ಸುತ್ತೆ. 500 ಕಿರಣ್, 3ಕ್ಕೆ 500 ಆಗಿದೆ ಅಲ್ಲ. 499 ಇಲ್ಲೇ ಕೊಟ್ಟಿದ್ರಲ್ಲ, 399. ಓಕೆ, ಹಂಗಲ್ಲ ಇದೊಂದು ತೊಗೊಂಡು. ಆಮೇಲೆ ಇದು ಏನೋ ನನಗೂ ಗೊತ್ತಿಲ್ಲ. ಇದು ಏನೋ ಏನು ಕಿರಣ್ ಇದು? ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು. ಅದು ಹೀಟಿಂಗ್ ಪ್ಯಾಡ್. ಹೀಟಿಂಗ್ ಪ್ಯಾಡಾ? ಇದೇನೋ ಹೀಟಿಂಗ್ ಪ್ಯಾಡ್ ಅಂತೆ. ಕೈಯಲ್ಲಿ ಇಟ್ಕೋಬೇಕಾ? ಬೆಚ್ಚಗಾಗತ್ತಂತೆ. ಅಲ್ಲಿ ಎಷ್ಟು ಡಿಗ್ರಿ? -10 ಇದೆಯಾ? ಎಷ್ಟು ಹೇಳ್ತಾ ಇದ್ದಲ್ಲ ಡಿಗ್ರಿ? ತುಂಬ ಚಳಿ ಇರುತ್ತೆ ಒಟ್ಟಿನಲ್ಲಿ. ಹೌದಾ? ಸೊ ಚಳಿ ಇರುತ್ತೆ ತುಂಬ ಅಂತ ಏನೋ ಚೆಕ್ ಮಾಡ್ತಿದ್ದಾರೆ, ಅದಕ್ಕೆ ಚಳಿ ಇದೆ ಅನ್ನೋದಕ್ಕೆ ಇದೆಲ್ಲ ಏನೇನೋ ತೊಗೊಂಬಂದಿದ್ದಾರೆ. ಇದೊಂದು ಅದು ಇದು ಸಾಕ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ಅದು ನಂದು, ನಿಂದು, ಪಪ್ಪಂದು, 3 ಅದರಲ್ಲೇ ಇದೆ. 3 ಇದೆ ನೋಡು. 3 ಇದೆ. ನಿಂದೆ ಎಲ್ಲ ನಿಂದೆ. ಇಷ್ಟೇ ತೊಗೊಂಬಂದಿದ್ದು. ಅದೇ ಹೌದು, ನಂದು, ಪಾಪಂದು, ಇಯಂದು. ಪಾಪ ಇವಳಿಗೂ ಹುಡುಕಿದ್ವಿ, ಗ್ಲೌಸ್ ಸಿಗ್ಲೇ ಇಲ್ಲ ಇವಳು ಸೈಜ್ಗೆ. ಮತ್ತೆ ಚಪ್ಪಲ್ ನೋಡೋಣ ಅಂತ ಹೋದ್ವಿ, ಸಾಕ್ಸ್ ಇವಳು ಸೈಜ್ಗೆ ಚೆಕ್ ಮಾಡಿದ್ರು, ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಏನೇನೋ ಥರ್ಮಲ್ ತರಕಂತ ಹೋಗಿದ್ದು, ಬಟ್ ಹಂಗೆ ಸಾಕ್ಸು ಇದು ಟವಲ್ ಎಲ್ಲ ಇಟ್ಕೊಂಡು ಬಂದಿದ್ದೀವಿ. ಸೊ ಈ ಥರ ನನ್ನ ಹತ್ರ ಆಲ್ರೆಡಿ ಈ ಥರ ಬಟ್ಟೆಲೆ ನನ್ನ ಹತ್ರ ಒಂದು ಆಲ್ರೆಡಿ ಇದೆ. ಸೊ ಅದಕ್ಕೆ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಅಷ್ಟೇ ಬಂದಿದ ತಕ್ಷಣ ಅಡುಗೆ ಮಾಡಿದ್ದೀನಿ. ಕಿಚನ್ ಇನ್ನೂ ಎಲ್ಲ ಪರಿಸ್ಥಿತಿ, ಸ್ವಲ್ಪ ಪಾತ್ರೆ ಇದೆ. ಇವಾಗ ಜಸ್ಟ್ ಪಲಾವ್ ಮಾಡಿದ್ದೀನಿ, ಎಲ್ಲ ತರಕಾರಿ ಹಾಕಿ ಮಾಡಿರೋದು. ಅಷ್ಟೇ. ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಹಂಗೆ ಇದೆ. ಊಟ ಮಾಡಿ ಕಿಚನ್ ಕ್ಲೀನ್ ಮಾಡಿ ಆಮೇಲೆ ಬಿಗ್ ಬಾಸ್ ನೋಡಿ. ಇನ್ನು 8 ಗಂಟೆ ಇವಾಗ. ಬಿಗ್ ಬಾಸ್ ನೋಡಿ ಸ್ವಲ್ಪ ವೀಡಿಯೋಸ್ ಎಡಿಟಿಂಗ್ ಮಾಡಿದೆ, ಎಡಿಟಿಂಗ್ ಮಾಡೋದು. ಪ್ಯಾಕಿಂಗ್ ನಾಳೆ ಮಾಡೋದು ಇಟ್ಕೊಂಡಿದ್ದೀನಿ, ಇವತ್ತೇನು ಇಟ್ಕೊಂಡಿಲ್ಲ ಪ್ಯಾಕಿಂಗ್ ಎಲ್ಲ. ಏನಮ್ಮ?
ಅಷ್ಟೇ ನಾಳೆ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ನಾಡಿದ್ದು ಸ್ಟಾರ್ಟ್ ನಮ್ಮ ಜರ್ನಿ ಟ್ರಿಪ್. ಇದು ಕಟ್ ಮಾಡ್ಬೇಕು ಅನ್ಸುತ್ತೆ, ಇದನ್ನ ಕತ್ರಿಯಿಂದ ಮಾಡ್ಬೇಕು, ಬರಲ್ಲ. ಗಟ್ಟಿ ಇದೆ. ಸೊ ಅಷ್ಟೇ. ಅದು ಅಲ್ಲಿ ಊರಿಗೆ ಹೋಗ್ತೀವಲ್ಲ, ಎಲ್ಲಿ ಹೋಗ್ತೀವಲ್ಲ, ಯಾವ ಊರಿಗೆ? ನಾವು ಯಾವ ಊರಿಗೆ ಹೋಗ್ತಾ ಇದೀವಿ? ಕ್ಯಾಮಲ್ ಎಲ್ಲ ಇರುತ್ತಲ್ಲ. ನನ್ನ ನೋಡಿಲಿ ಬೊಟ್ಟಿಟ್ಕೊಂಡ್ಬಿಟ್ಟಿದಲ್ಲ ನನ್ನ ಬ್ಯಾಗಿಂದ ಎತ್ಕೊಂಡು. ಅಮ್ಮು ನೀ ಬರ್ತೀಯಲ್ಲ ಊರಿಗೆ, ನೀನು ಅಜ್ಜಿ ತಾತ ಹತ್ರ ಬಿಟ್ಟು ಹೋಗ್ತಿದೀವಿ ನಾವು. ಹೌದಾ? ಸೈಡಿಂದ ನೋಡ್ತೀಯ ಕಳ್ಳಿ. ಸರಿ, ಪಲಾವ್ ತಿಂತೀಯಾ? ಸರಿ, ನಾವ್ ಯಾವ ಊರಿಗೆ ಹೋಗ್ತಾ ಇದೀವಿ ಹೇಳು. ಹೌದಾ? ಯಾವ ಊರಿಗೆ ಹೋಗ್ತಾ ಇದೀವಿ? ಕ್ಯಾಮಲ್ ಎಲ್ಲ ಇರುತ್ತಲ್ಲ. ಸಿಂಗಾಪುರ್ಗೆ ಆಲ್ರೆಡಿ ಹೋಗಿ ಬಂದಿದೀವಲ್ಲಮ್ಮ, ಮರ್ತ್ಬಿಟ್ಟ? ನಾವಿವಾಗ ಎಲ್ಲಿ ಹೋಗ್ತಿದೀವಿ ಮರ್ತ್ಬಿಟ್ಟ ನೀನು? ಕ್ಯಾಮಲ್ ಇರುತ್ತೆ, ನೀನು ವಾಟರ್ ಮೆಲನ್ ತಿನ್ಸ್ತೀನಿ, ಸೊಪ್ಪು ತಿನ್ಸ್ತೀನಿ ಅಂದಲ್ಲ. ಯಾವುದು? ಯಾರು ಹೇಳಿದ್ರು ನಿಂಗೆ? ಹೌದಾ? ಹೌದಾ, ವಾಟರ್ ಮೆಲನ್ ತಿನ್ನಲ್ವ ಅಂತ ಕ್ಯಾಮಲ್ಲು? ಹೋಗ್ಲಿ ಬಿಡು. ಹೌದಾ? ಸರಿ, ಎಲ್ಲಿರುತ್ತದು? ಯಾವ ಊರಲ್ಲಿದೆ? ಗೊತ್ತಿಲ್ಲ. ಸರಿ ಬಿಡು, ನಾಳೆ ಪ್ಯಾಕಿಂಗ್ ಮಾಡಕ್ಕೆ ಹೆಲ್ಪ್ ಮಾಡ್ತೀಯ ಮಮ್ಮಿಗೆ? ಚೆನ್ನಾಗಿ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಅದರಲ್ಲಿ ಬೀನ್ಸು, ಕ್ಯಾರೆಟು ಎಲ್ಲ ಏನೇನಿದೆ ತರಕಾರಿ ಆರಿಸ್ಕೊಂಡು ತಿಂತಾ ಇದ್ದಾಳೆ. ಎಲ್ಲ ಅನ್ನ ಜೊತೆ ತುತ್ತು ಮಾಡಿ ತಿನ್ಬೇಕಾಯ್ತಾ? ಹಂಗೆ ತಿನ್ನು, ಪರವಾಗಿಲ್ಲ. ಚೆನ್ನಾಗಿದ್ಯಾ? ಎಲ್ಲಿ ಹೋಗ್ತೀಯಾ? ಎಲ್ಲಿಗೆ? ಅಕ್ಕ ಅನ್ಬೇಕು. ಅಕ್ಕ. ಸರಿ, ಹೋಗಿ ಏನ್ ಮಾಡ್ತೀಯಾ? ಸರಿ, ಒಂದ್ ರೌಂಡ್ ಸುತ್ಕೊಂಡ್ ಬರ್ತೀಯಾ? ಸರಿ, ಜಸ್ಟ್ ಊಟ ಆಯ್ತು. ಇವಾಗ ಅಲ್ಲಿ ಎದುರುಗಡೆ ಮನೆಗೆ ಹೋಗಿ ಒಂದು ರೌಂಡು. ಸರಿ ಅಮ್ಮ, ಒಂದ್ ರೌಂಡ್ ಹೊಡ್ಕೊಂಡ್ ಬರ್ತೀಯಾ? ಸೊ ಯಾಕೋ ತಲೆನೋತಾಯಿತು. ಟೀ ಮಾಡಿಕೊಂಡು ಬಿಗ್ ಬಾಸ್ ನೋಡ್ಕೊತ ಕೂತ್ಕೊಂಡೆ. ನಾಳೆ ಪ್ಯಾಕಿಂಗ್ ಎಲ್ಲ ಮಾಡೋಕ್ಕಿದೆ, ತುಂಬ ಕೆಲಸ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.